ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದಾ ರಘುವರ್ಯೋ ಮುದಂ ದದ್ಯಾತ್ ಕಾಮಿತಾರ್ಥಪ್ರದಾಯಕಃ. ಪದ್ಮನಾಭಕವೀಂದ್ರಾದಿ ಪೂರ್ವೇ ಸಂಸ್ಥಿತಮಾದರಾತ್ ರಘುವರ್ಯವಹಂ ವಂದೇ ಗುರ್ವನುಗ್ರಹ ಸಿದ್ಧಗೆ. ಈ ದಿವಸ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ನವವೃಂದಾವನ ನಿವಾಸಿಗಳಾದಂತಹ ರಘುವರ್ಯ ತೀರ್ಥರ ಆರಾಧನಾ ಮಹೋತ್ಸವ. ಪರಮ ಪೂಜ್ಯರಾಗಿರ್ತಕ್ಕಂತಹ ರಘುನಾಥ ತೀರ್ಥರ ಶಿಷ್ಯರಾಗಿ ಮಹಾಮಹಿಮೋಪೇತರಾಗಿರ್ತಕ್ಕಂತಹ ಭಾವಬೋಧಕರು ಎಂದು ಪ್ರಸಿದ್ಧರಾದಂತಹ ರಘೋತ್ತಮ ತೀರ್ಥರನ್ನು ನಮಗೆ ದಯಪಾಲಿಸಿದಂತಹ ಮಹನೀಯರು ಈ ರಘುವರ್ಯ ತೀರ್ಥ ಶ್ರೀಪಾದಂಗಳವರು. ರಘುವರ್ಯರು ಪೂರ್ವಾಶ್ರಮದಲ್ಲಿ ರಾಮಚಂದ್ರ ಶಾಸ್ತ್ರಿಗಳು ಎಂಬುದಾಗಿ ಇವರ ಪೂರ್ವಾಶ್ರಮದ ಹೆಸರು. 7 ಬಾರಿ ಶ್ರೀಮನ್ ನ್ಯಾಯಸುಧಾ ಮಂಗಳವನ್ನು ಮಾಡಿದ್ದಾರೆ ಎಂಬುದಾಗಿ ಇವರ ಚರಿತ್ರೆಯಲ್ಲಿ ತಿಳಿಯುತ್ತದೆ. ಇವರ ಮಹಿಮೆ ಅಂತೂ ಅಪಾರ ಬಿಡಿ. ಉಕ್ಕಿ ಹರಿಯುತ್ತಿರುವಂತಹ ಭೀಮಾ ನದಿಯನ್ನು ರಾಮದೇವರಿಗೋಸ್ಕರ ಸರಿಸಿ ಭೀಮಾ ನದಿಯೇ ಇವರಿಗೆ ದಾರಿಯನ್ನು ಕೊಟ್ಟಂಥದ್ದು. ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗ ಮದಾನ್ಮುದ. ಸಂತೋಷದಿಂದ ಭೀಮಾ ನದಿ ದಾರಿಯನ್ನು ಕೊಟ್ಟಿದ್ದನ್ನು ನಾವಿಲ್ಲಿ ಸ್ಮರಿಸಬೇಕು. ಗುರುಭಕ್ತಿ ಅನನ್ಯವಾಗಿರತಕ್ಕಂಥದ್ದು. ರಘುನಾಥ ವಿಜಯ ಎಂಬತಕ್ಕಂಥದ್ದು ಇವರ ಮೇರುಕೃತಿ. ಅದರೊಳಗೆ ಅವರ ಗುರುಭಕ್ತಿಯನ್ನು ವಿಶೇಷವಾಗಿ ಅವರು ತಮ್ಮ ಪ್ರದರ್ಶನವನ್ನು ಮಾಡಿದ್ದಾರೆ. ಮಾಧ್ವ ಸಾರಸ್ವತ ಪ್ರಪಂಚಕ್ಕಂತೂ ವಿಶೇಷ ಕೊಡುಗೆ ಇವರದ್ದಿದ್ದೇ ಇದೆ. ನ್ಯಾಯಶಾಸ್ತ್ರದ ಮೇಲೆ ಲಘು ಪರೀಕ್ಷೆ ಅಥವಾ ರಘು ಪರೀಕ್ಷೆ ಎನ್ನುವಂತಹ ಒಂದು ಕೃತಿಯನ್ನು ಮಾಡಿ ಅತ್ಯಂತ ಮಹದುಪಕಾರವನ್ನು ಮಾಡಿದ್ದಾರೆ ಜಿಜ್ಞಾಸುಗಳಿಗೆ. ಪೂಜ್ಯರಾದಂತಹ ನಾರಾಯಣ ಪಂಡಿತಾಚಾರ್ಯರಿಂದ ಅವರ ಮೇರುಕೃತಿಯಾದಂತಹ ಪ್ರಮೇಯ ರತ್ನಮಾಲಿಕಾ ಎಂಬುವಂಥ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಕೃಷ್ಣಸ್ತುತಿ ಅನೇಕ ಕನ್ನಡ ಪದಗಳನ್ನು ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದಿದ್ದೇವೆ. ಇಂತಹ ಮತ್ತು ರಘುವರ್ಯ ತೀರ್ಥರು ನವವೃಂದಾವನದಲ್ಲಿಯೇ ಇದ್ದಾರೆ ಎಂದು ಉಪಾಸನೆಯನ್ನು ಮಾಡಬೇಕು. ಏಕೆಂದರೆ ಅವರಿಂದ ಆ ಥರ ಉಪಾಸನೆಯನ್ನು ಮಾಡಿದರೆ ನಮಗೆ ದೊರಕುವ ಲಾಭ ಏನು ಅಂತಂದರೆ, ನದಿಯ ಸ್ನಾನದ ಫಲ ನಮಗೆ, ತೀರ್ಥ ಸ್ನಾನದ ಫಲ ನಮಗೆ ಬರ್ತದೆ, ಸತ್ಸಂತಾನ ಪ್ರಾಪ್ತಿಯಾಗ್ತದೆ. ಮತ್ತು ಯಾರು ಜ್ಞಾನ ಪಿಪಾಸುಗಳಿದ್ದಾರೋ ಅವರಿಗೆ ಉತ್ತಮ ಜ್ಞಾನ ಬರ್ತದೆ. ಹಣ ಕಾಸು ಇತ್ಯಾದಿ ಐಶ್ವರ್ಯಗಳು ಕೂಡ ಆ ನವವೃಂದಾವನ ವಾಸಿಗಳಾಗಿರ್ತಕ್ಕಂತಹ ರಘುವರ್ಯ ತೀರ್ಥರು ಎಂಬುದಾಗಿ ಉಪಾಸನೆ ಮಾಡಿದಾಗ ಬರ್ತದೆ ಅಂತ ತಿಳ್ಕೊಳ್ಬೇಕು. ಎಲ್ಲರಿಗೂ ಕೂಡ ರಘುವರ್ಯ ತೀರ್ಥರ ಅನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ ವಸ್ತು.